ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಒಂದು ICC T20 ವರ್ಲ್ಡ್ ಕಪ್ ಸಂಬಂಧಪಟ್ಟಂಥ ವಿಚಾರ. ಬಾಂಗ್ಲಾದೇಶದವರಿಗೆ ICC ಅವರು 24 ಅವರ್ಸ್ ಡೆಡ್ಲೈನ್ ಕೊಟ್ಟಿದ್ದರು, ನಿಮ್ಮ ಡಿಸಿಷನ್ ಹೇಳಂತೇಳಿ. ಅವರು ನಾವು ಈ ವರ್ಲ್ಡ್ ಕಪ್ಪಲ್ಲಿ ಭಾಗವಹಿಸೋಲ್ಲ ಅಂತ ಹೇಳಿದ್ದಾರೆ. ಅದು ಅವರಿಗೆ ಲಾಸು. ನೆಕ್ಸ್ಟು ಸ್ಕಾಟ್ಲ್ಯಾಂಡ್ಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಈ ವರ್ಲ್ಡ್ ಕಪ್ಪಲ್ಲಿ ಭಾರತ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರದಿಂದ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳಬೇಕಾಗುತ್ತದೆ. ಇದು ಬಾಂಗ್ಲಾದೇಶಕ್ಕೆ ನಷ್ಟ ಇದೆ ಹೊರತಾಗಿ ಬೇರೆ ನಮ್ಮ ಭಾರತೀಯರಿಗಾಗಲಿ ICC ಆಗಲಿ BCC ಆಗಲಿ ಇದಕ್ಕೂ ಯಾವುದೇ ರೀತಿಯ ನಷ್ಟದ ಪ್ರಶ್ನೆಯೇ ಬರಲ್ಲ. ಅದು ಬಿಟ್ಟರೆ ನನಗೊಂದು ಆಶ್ಚರ್ಯ ವಿಚಾರ ಅಂದರೆ, ಇನ್ನೊಂದು ಕೆಲವು 10 ದಿನಗಳಲ್ಲಿ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾಯಿದೆ. ಅಂಥದ್ರಲ್ಲಿ ಶ್ರೀಲಂಕಾದವರು ಇಂಗ್ಲೆಂಡ್ ಅವರು ODI ಮ್ಯಾಚ್ ಆಡ್ತಾ ಹೋದರೆ, ಮೊದಲೇ ಪಂದ್ಯ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಅವರು ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ನಿಗದಿತ 50 ಓವರ್ಗಳಲ್ಲಿ 271ಕ್ಕೆ 6 ವಿಕೆಟು. ಉತ್ತಮ ರನ್ ಪಡೆದ ಶ್ರೀಲಂಕಾ 50 ರನ್ನಿಗೆ ಮೊದಲೇ ವಿಕೆಟ್ ಬೀಳ್ತೈತೆ. ಆಮೇಲೆ ಶ್ರೀಲಂಕಾ ಪರವಾಗಿ ಕುಶಾಲ್ ಮೆಂಡಿಸ್ ಅವರು ಅಲೋನ್ ವಾರಿಯರ್ 91 ರನ್ ನಾಟ್ಔಟು 93 ನಾಟ್ಔಟು, 116 ಬಾಲಲ್ಲಿ 11 4 ಹೊಡಿತಾರೆ. ಬಿಟ್ಟರೆ ಲಿಯಾನೆಗೆ ಅವರು 53 ರನ್ ಹೊಡೆದರೆ, ಕೊನೆ ಓವರ್ನಲ್ಲಿ ಓವರ್ಟರ್ನ್ ಓವರಲ್ಲಿ ಇವರು ವೆಲ್ಲಾಲೆಗೆ ಅವರು 23 ರನ್ ಹೊಡಿತಾರೆ. ಅದರಿಂದ ಸಾಧಾರಣ ಮೊತ್ತದಿಂದ 250ರಿಂದ 270ವರೆಗೂ ಏರಿತು. ಬಟ್ 47ರಿಂದ 49 ಓವರಲ್ಲಿ ಕೇವಲ 10 ರನ್ ಬಂದಿದೆ. ಆ ಟೈಮಲ್ಲಿ ಕುಶಾಲ್ ಮೆಂಡಿಸ್ ಅವರಿಗೆ ಸ್ಟ್ರೈಕ್ ಸಿಕ್ಕಿದ್ರೆ ಸೆಂಚುರಿನೇ ಆಗ್ತಿತ್ತು ಅಂತ ಹೇಳಬೇಕಾಗುತ್ತೆ. ಆದಿಲ್ ರಶೀದ್ ಅವರು 44 ರನ್ನಿಗೆ 3 ವಿಕೆಟ್ ಹೋಗ್ತಿರ್ತಾರೆ. ಇನ್ನು ಒಂದು ಸೈಡ್ ಬ್ಯಾಟಿಂಗ್ ಬ್ಯಾಲೆನ್ಸ್ ಇದೆ ಇಂಗ್ಲೆಂಡ್ ಅವ್ರದ್ದು. ನೋಡಬೇಕು, ವರ್ಷದ ಮೊದಲೇ ODI ಇಂಗ್ಲೆಂಡ್ ಅವ್ರಿಗೂ ಶ್ರೀಲಂಕಾದವ್ರಿಗೂ ನನ್ನ ಅನಿಸಿಕೆ ಪ್ರಕಾರ 70-30 ಇದು ಶ್ರೀಲಂಕಾದವ್ರ ಫೇವರ್ ಇದೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ನಿನ್ನೆ ಒಂದು ವಿಚಾರ ನಿಮ್ಮೊಂದಿಗೆ ಹಂಚ್ಕೊಳ್ಳೋದು ಮರೆತುಬಿಟ್ಟಿದ್ದೆ ನಾನು. ಏನಪ್ಪ ಅಂದರೆ, ನಾಯಕ ಸೂರ್ಯ ಅವ್ರದ್ದು ನಿನ್ನೆ 100 T20 ವರ್ಲ್ಡ್ ಕಪ್ ಮ್ಯಾಚ್ ಆಗಿತ್ತು. ಬಿಫೋರ್ ಭಾರತೀಯರಾದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ನಂತರ ಹಾರ್ದಿಕ್ ಪಾಂಡ್ಯದವರು 100 ಪಂದ್ಯ T20 ಪಂದ್ಯ ಆಡಿದಂಥ ಮೊದಲೇ 3, ಇವರು 4ನೇದು. ವಿಶ್ವದ 53ನೇ ಪ್ಲೇಯರ್ ಸೂರ್ಯ ಅವರು. ಅದು ಇನ್ನೊಂದು ಸಾಧನೆ ಏನು ಮಾಡಿದ್ದಾರೆ ಅಂದರೆ, ಅತ್ಯಂತ ಕಡಿಮೆ ದಿನಗಳಲ್ಲಿ 100 T20 ಪಂದ್ಯವನ್ನು ಆಡಿದ ಬಾಬರ್ ಅಜಮ್ ಅವರ ದಾಖಲೆಯನ್ನು ಮುರಿತಾರೆ. ಇವರು 1600 ದಿನಗಳಲ್ಲಿ ಇವರು ಪೂರೈಸಿದರೆ, ಅವರು 2200 ದಿನಗಳಲ್ಲಿ ಅವರು ಸೆಕೆಂಡ್ ಆಗಿ ದಿನಗಳಲ್ಲಿ 100 T20ಯನ್ನು ಪೂರೈಸಿದಂತಹ 2ನೇ ಬ್ಯಾಟ್ಸ್ಮನ್ ಬಾಬರ್. ಆದರೆ ಮೊದಲೇ ಭಾರತೀಯ ಪ್ಲೇಯರ್ ಆದಂಥ ಸೂರ್ಯ ಅವ್ರದ್ದು ಇದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಬೇಕಾಗುತ್ತದೆ. ಅದು ಇಲ್ಲಿಯ ತನಕ ಈ ಕ್ರಿಕೆಟನ್ನು ಅಪ್ಡೇಟನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಬಾಯ್, ಥ್ಯಾಂಕ್ ಯು ಗೆಳೆಯರೆ.